ಹಾಯ್, ಎಲ್ರಿಗೂ ನಮಸ್ತೆ. ನಾನು ಚೇತನ್, 2010 ಬ್ಯಾಚ್ ಇ. ಸೊ ಈ ಒಂದು ವಿಡಿಯೋದ ಮುಖ್ಯ ಉದ್ದೇಶ ಏನಂತಂದರೆ, ಇತ್ತೀಚೆಗೆ ವಾಟ್ಸಪ್ಪಲ್ಲಿ ಚೇತನ್ ವಿಚಾರವಾಗಿ ಅಂದರೆ ಹೋಪ್ ಫಾರ್ಮ್ ವಿಚಾರವಾಗಿ ಸುಮಾರು ಮೆಸೇಜ್ಗಳು ಆಡ್ತಾ ಇದೆ. ಆ ಒಂದು ಎನ್ಕ್ವೈರಿ ಆಗಿದ್ದಾಗಿರ್ಬೋದು, ಜೊತೆಗೆ ಈ ಪ್ರಾಸಿಕ್ಯೂಷನ್ ಕೊಟ್ಟಿರೋ ವಿಚಾರ ಆಗಿರ್ಬೋದು. ಆ ವಿಚಾರವಾಗಿ ನಾನಿಲ್ಲಿ ಹೆಚ್ಚಿಗೆ ಏನು ಡಿಸ್ಕಸ್ ಮಾಡೋದಿಲ್ಲ. ಬಟ್ ಎನ್ಕ್ವೈರಿಯಲ್ಲಿ ಒಂದು ಪ್ರೂವ್ ಆಗಿದೆ, ಗಿಲ್ಟಿ ಅಂತ ಪ್ರೂವ್ ಆಗಿದೆ. ಆ್ಯಂಡ್ ನಂತರ ಇದರಲ್ಲಿ ಪ್ರಾಸಿಕ್ಯೂಷನ್ ಕೊಟ್ಟಿದ್ದಾರೆ. ಓಕೆ, ತಾವೆಲ್ಲರೂ ಅದನ್ನು ಖಂಡಿಸ್ತಾ ಇದ್ದೀರಿ. ಅದಕ್ಕೆ ನಾನು ನಿಮಗೆ ಖಂಡಿತವಾಗ್ಲೂ ಭಾರಿ ಆಗಿರ್ತೇನೆ. ಆ ಸಮಯದಲ್ಲಿ ಸುಮಾರು 2 ವರ್ಷಗಳ ಹಿಂದೆ ಈ ಒಂದು ಘಟನೆ ನಡೆದಿದ್ದು, 19/11/2023 ಅಂದು. ಆ ಸಮಯದಲ್ಲಿ ಏನೆಲ್ಲ ನಾವು ಆ ಒಂದು ಪೇಯ್ನನ್ನು ಅನುಭವಿಸಿದ್ವಿ, ಅಟ್ಲೀಸ್ಟ್ ಲಾಸ್ಟ್ 3 months, ಆ ಒಂದು 3 ತಿಂಗಳು, ನವಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಟಿಲ್ ಐ ಗೆಟ್ ರೀಇನಿಷಿಯೇಟೆಡ್ ಟು ದ ಸೇಮ್ ಪೋಸ್ಟ್, ಅಲ್ಲಿಗೆ ಆಗೋವರೆಗೂ ಅದು ಆ ನೋವು ಇದೆಯಲ್ಲ, ಅದು ನಮ್ಮ ಎಗಳಿಗೇ ತುಂಬ ಒಂದು ಕಷ್ಟಕರವಾದಂಥ ಒಂದು ಸಮಯ ಅದು. ನನಗೆ ಅಂತಲ್ಲ, ಯಾರೇ ಆಗಿರ್ಬೋದು, ಅವ್ರಿಗೆ ಈ ಒಂದು ಇನ್ಸಿಡೆಂಟ್ ನಡೆದಾಗ, ಆ ಒಂದು ಘಟನೆಗಳು ನಡೆದಾಗ, ಈ ಒಂದು ಆಕ್ಸಿಡೆಂಟ್ ಅಂತ ನಡೆದಾಗ ತುಂಬ ಪ್ರೆಷರ್ಸ್ ಇರುತ್ತೆ. ಅದರಲ್ಲೂ ಈ ಒಂದು ಘಟನೆಯಲ್ಲಿ ಅದಕ್ಕಿಂತ ಸ್ವಲ್ಪ ಹೆಚ್ಚಿಗೆ ಇತ್ತು ಅಂತ ಹೇಳ್ಬೋದು. ಸೊ ದೇ ಹ್ಯಾವ್ ಟು ಫೇಸ್ ಒನ್ ಥಿಂಗ್ ಫ್ರಮ್ ದ ವಿಕ್ಟಿಮ್ ಫ್ಯಾಮಿಲಿಯಿಂದ ಏನು ಫೇಸ್ ಮಾಡ್ತಾರೆ ಅವರು, ಅದೊಂದು ಪ್ರೆಷರ್ ಇರುತ್ತೆ. ನಂತರ ಪೊಲೀಸ್ ಸ್ಟೇಷನಿಂದ ಆಗಿರೋದಿರ್ಬೋದು, ಡಿಪಾರ್ಟ್ಮೆಂಟಿಂದ ಎನ್ಕ್ವೈರಿ ಇರ್ಬೋದು, ಜೊತೆಗೆ ತನ್ನ ಸ್ವಂತ ಕುಟುಂಬ ಇರ್ಬೋದು. ಸೊ ಅವ್ರ ಮನಸ್ಸಲ್ಲಿ ಆಗೋ ಒಂದು ಸ್ಟ್ರೆಸ್ ಇರ್ಬೋದು. ಈ ಎಲ್ಲ ಘಟನೆಗಳು ಆ ಒಬ್ಬ ಎಯನ್ನು ಭಾರಿ ಕುಗ್ಗಿಸ್ಬಿಡುತ್ತೆ. ಈ ಒಂದು ಇನ್ಸಿಡೆಂಟಲ್ಲಿ ಇಷ್ಟಲ್ದಲೇ ಜೊತೆಗೆ ಆ ಲೋಕಾಯುಕ್ತ, ಹ್ಯೂಮನ್ ರೈಟ್ಸ್, ಸೊ ಇವೆಲ್ಲವೂ ಇನ್ನೂ ಹೆಚ್ಚಿಗೆ ಇದ್ವು, ಇನ್ನೂ ಭಾರಿನೇ ಇದ್ವು. ಆ ಒಂದು ಸಮಯಕ್ಕೆ ನಿಜವಾಗ್ಲೂ ನೆನೆಸ್ಕೊಂಡ್ರೆ ನಮಗೊಂಥರ ಭಯ ಆಗುತ್ತೆ. ಸೊ ಹೇಗಿತ್ತಾಗ ಆ ಒಂದು ಸಮಯ ಅಂತ ಹೇಳಿ. ಆ ಒಂದು ಸಮಯ ಯಾರು ಕೂಡ ಬರಬಾರ್ದು ಕೂಡ. ನಾನು ಐ ರಿಯಲಿ ವಿಶ್. ಸೊ ಇಟ್ಸ್ ಅದನ್ನು ನಾನು ಮತ್ತೆ ನೆನೆಸ್ಕೊಳ್ಳೋ ಕೂಡ ನಮಗೆ ತುಂಬ ಕಷ್ಟ ಆಗುತ್ತೆ. ಏನೇ ಇರಲಿ, ಘಟನೆ ಏನೇ ಇರಲಿ, ಅನುಭವಿಸಿದ್ದೀವಿ ಅದನ್ನು. ಈಗ ಅದರಿಂದ ಹೊರಗೆ ಬಂದಿದ್ದೀವಿ. ವಿ ಆರ್ ಹ್ಯಾಪಿ ವಿತ್ ದ್ಯಾಟ್. ಏನೇನು ನಾವು ಫೇಸ್ ಮಾಡಿದ್ವಿ, ಏನೇನು ನಾವು ಅನುಭವಿಸಿದ್ದೀವಿ. ಓಕೆ, ಸೊ ವಿ ಥಿಂಕ್ ದಟ್ ಆಸ್ ಒನ್ ಆಫ್ ದಿ ಫೇಸ್ ಆಫ್ ಅವರ್ ಲೈಫ್. ಅದನ್ನು ಮುಗಿಸ್ಕೊಂಡು ಬಂದಿದ್ದೀವಿ. ಆ ಸಮಯದಲ್ಲಿ ಯಾರು ಹೆಲ್ಪ್ ಮಾಡಿದ್ರು, ಹೆಲ್ಪ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಇವಾಗ ಡಿಸ್ಕಷನ್ ಆಗ್ತಾಯಿದೆ ವಾಟ್ಸಪ್ಪಲ್ಲಿ. ಸೊ ಈ ವಿಚಾರವಾಗಿ ನಾನು ಈಗ ಡಿಸ್ಕಸ್ ಮಾಡ್ಬೇಕಾದಂಥದ್ದು. ಖಂಡಿತವಾಗ್ಲೂ ಇವಾಗ ಏನು ಕ್ಲೈಮ್ ಮಾಡ್ತಾ ಇದ್ದಾರೆ, ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 4 ಅಂತ ಏನು ಬಿಡ್ತಾ ಇದ್ದಾರೆ ಆ ಒಂದು ಮೆಸೇಜ್ಗಳನ್ನು, ಆ ಮೆಸೇಜ್ಗಳಲ್ಲಿ ಇರೋವಂಥ ಸತ್ಯತೆನ ದಯವಿಟ್ಟು ಎಲ್ಲರೂ ತಿಳ್ಕೊಬೇಕು. ಏನಕ್ಕೆಂದರೆ ಅಲ್ಲಿ ಹೇಳಿದಾಗೆ ಅಸೋಸಿಯೇಷನ್ ಬಂದಿದ್ದರು, ಸಹಾಯ ಮಾಡಿದ್ರು. ಎಲ್ಲಿವರೆಗೂ ಸಹಾಯ ಮಾಡಿದ್ರು? ಅವತ್ತಿನ ದಿನ ನಮಗೆ ಸ್ಟೇಷನ್ ಬೇಲ್ ತೊಗೊಳೋದಕ್ಕೆ ನಮಗೆ ಸಹಾಯ ಮಾಡಿಕೊಟ್ರು. ಇದಕ್ಕೆ ನಾವು ತುಂಬ ಅವ್ರಿಗೆ ಆಭಾರಿಯಾಗಿರ್ತೀವಿ. ತುಂಬ ಥ್ಯಾಂಕ್ಸ್ ಅವರಿಗೆ. ಅದಾದ ನಂತರ ಏನಿವಾಗ ಅಲ್ಲಿ ಕ್ಲೈಮ್ ಮಾಡ್ತಾ ಇದ್ದಾರೆ, ಟ್ರಾನ್ಸ್ಫರ್ಗೆ ನಾವು ನಿಮಗೆ ಸಹಾಯ ಮಾಡಿದ್ವಿ, ಅಲ್ಲೇ ಉಳ್ಕೊಳ್ಳೋ ಸಹಾಯ ಮಾಡಿದ್ವಿ ಅಂತ ಹೇಳಿ. ಖಂಡಿತವಾಗ್ಲೂ ಅದು ಯಾವುದೂ ಇಲ್ಲ. ಆ ಥರ ಘಟನೆಗಳು ಯಾವುದೂ ನಡೆದಿಲ್ಲ ಕೂಡ. ಅದಾದಮೇಲೆ ವಾಪಸ್ ನನಗೆ ಯಾರಪ್ಪ ಹಿಂಗೇನಪ್ಪ ಸಮಸ್ಯೆ ಆಗಿದೆ ಅಂತ ಕೂಡ ಯಾರೂ ನೋಡಲಿಲ್ಲ. ಕೋರ್ಟ್ ಕೇಸ್ ಹಾಕೋದಕ್ಕೆ ನಾವೇ ನಿಮ್ಗೆ ಸಹಾಯ ಮಾಡಿದ್ದು, ಆ ಥರ ಯಾವುದೂ ಆಗಲಿಲ್ಲ. ವಿ ಹ್ಯಾವ್ ವೆಯ್ಟೆಡ್ ಫಾರ್ ಎ ವೆರಿ ಗುಡ್ ಟೈಮ್. ಏನಾವತ್ತು ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರ್ ರಿಪೋರ್ಟ್ ಬರಬೇಕಾಗಿತ್ತು. ಆ ರಿಪೋರ್ಟ್ಗೋಸ್ಕರ ನಾವು ವೆಯ್ಟ್ ಮಾಡಿ ಅಲ್ಲಿಂದ ಬಂದ ನಂತರ ಅದನ್ನು ನಾವು ಅಲ್ಲಿದ್ದಂಥ ಒಂದು ಸತ್ಯವನ್ನು ಕೋರ್ಟ್ಗೆ ಮನವರಿಕೆ ಮಾಡಿಕೊಟ್ಟಿದ್ದೀವಿ. ಕೋರ್ಟ್ಗೆ ಮನವರಿಕೆ ಮಾಡಿಕೊಟ್ಟಿದ್ದರಿಂದಾಗಿ ಇವತ್ತು ನಾವು ಅಲ್ಲಿ ರೀಇನಿಷಿಯೇಟ್ ಆಗಿದ್ದೀವಿ. ಅದನ್ನು ಬಿಟ್ಟರೆ ಅಸೋಸಿಯೇಷನ್ ಬಂತು, ಸಹಾಯ ಮಾಡಿದ್ರು, ನಮ್ಮನ್ನು ಅವರು ವಾಪಸ್ ಕರ್ಕೊಂಬಂದರು, ಅದೇ ಜಾಗದಲ್ಲಿ ಉಳಿಸಿದ್ರು ಅನ್ನೋದು ಇದೆಯಲ್ಲ, ಇದು ನಿಜವಾಗ್ಲೂ ಸತ್ಯಕ್ಕೆ ತುಂಬ ದೂರವಾದಂಥ ವಿಚಾರ. ಈ ಕೇಸ್ ಬಗ್ಗೆ ಹೆಚ್ಚಿಗೆ ಮಾತಾಡೋದಕ್ಕಿಂತ ನಾನೇನು ಹೇಳ್ತೀನಿ ಅಂದರೆ, ದಯವಿಟ್ಟು ಇದನ್ನು ಪೊಲಿಟಿಕ್ಸ್ಗೆ ಉಪಯೋಗಿಸ್ಕೋಬೇಡಿ. ಯಾರು ಈ ಒಂದು ಕ್ರೆಡಿಟ್ ತೊಗೊಳಕ್ಕೆ ಹೋಗಬೇಡಿ. ನಾವೇನು ಅನುಭವಿಸಿದ ವಿಕ್ಟಿಮ್ಸನ್ನು ವಿ ನೋ ದಟ್ ಹೌ ವಿ ಹ್ಯಾವ್ ಫೇಸ್ಡ್ ಇಟ್. ಇದನ್ನು ಪೊಲಿಟಿಕ್ಸ್ಗೆ ಉಪಯೋಗಿಸ್ಕೊಂಡು ನಾನು ಅವನಿಗೆ ಹೆಲ್ಪ್ ಮಾಡಿದೆ, ಇವನಿಗೆ ಹೆಲ್ಪ್ ಮಾಡಿದೆ ಅಂತ ಅಂದ್ಬಿಟ್ಟು ಅದನ್ನು ಉಪಯೋಗಿಸ್ಕೊಳಕ್ಕೆ ಹೋಗಬೇಡಿ, ದಯವಿಟ್ಟು ಬೇಡ. ಇಟ್ಸ್ ಮೈ ಸಿನ್ಸಿಯರ್ ರಿಕ್ವೆಸ್ಟ್. ಪ್ಲೀಸ್ ಕೈಂಡ್ಲಿ ಸ್ಟಾಪ್ ದಿಸ್. ಯಾರಿಗೂ ಈ ಒಂದು ಕ್ರೆಡಿಬಿಲಿಟಿ ತೊಗೊಳೋಕ್ಕೆ ಯಾರಿಗೂ ಕೂಡ ಅದು ಸಿಗೋದಿಲ್ಲ ಕೂಡ. ನಾನು ಅಸೋಸಿಯೇಷನ್ ಆಗಿದ್ದರೆ ನಮಗೆ ಸಹಾಯ ಮಾಡಿದ್ದಾರೆ ಅಂತ ಆದ್ರೆ, ಅವತ್ತು ಬೇಲ್ ಕೊಡಿಸಿದ್ಮೇಲೆ ನಂತರ ದಿನಗಳಲ್ಲಿ ನಮಗೆ ಎನ್ಕ್ವೈರಿ ಬಂದ್ವಲ್ಲ, ವಿ ರಿಸೀವ್ಡ್ ಎನ್ಕ್ವೈರಿ, ರೈಟ್? ಆ ಎನ್ಕ್ವೈರಿ ನಮಗೇನು ಸಹಾಯ ಆಗಿಲ್ಲಲ್ಲ. ನಾವು ಯಾರನ್ನೂ ಸಹಾಯ ಕೇಳಿಲ್ಲ ಕೂಡ. ನಾನು
ಏನಕ್ಕೆ ಅಂದರೆ ಒಬ್ಬ ಭಿಕ್ಷುಕ ಇರ್ತಾನೆ, ಭಿಕ್ಷೆ ಬೇಡ್ತಾ ನಿಂತಿರ್ತಾನೆ ಗೇಟಲ್ಲಿ, ಶ್ರೀಮಂತ ಮನೆ ಗೇಟಲ್ಲಿ. ಶ್ರೀಮಂತ ನೋಡಿ ಪಾಪ ತುಂಬ ಮರಗ್ತಾನೆ ಅವನು ಭಿಕ್ಷುಕನ ನೋಡಿ. ಅವ್ನು ಹೇಳ್ಬಿಟ್ಟು ಹೋಗ್ತಾನೆ, ಚಳಿ ತುಂಬ ನೀನು ನಡುಗ್ತಾ ಇದೆಯಾ, ನನಗೆ ಬೆಡ್ಶೀಟ್ ತಂದು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾನೆ. ಅವನು ಓಡೆ ಹೋದವನು ಮರ್ತು ಬಿಡ್ತಾನೆ, ತಂದ್ಕೊಳ್ಬಾರ್ದು ಅಂತೆಲ್ಲ ಮರ್ತು ಬಿಡ್ತಾನೆ. ಸೊ ಭಿಕ್ಷುಕಲ್ಲಿ ವೆಯ್ಟ್ ಮಾಡ್ತಿರ್ತಾನೆ. ಸೊ ನನಗೆ ಬೆಡ್ಶೀಟ್ ತಂದ್ಕೊಡ್ತಾನೆ ಅಂತ ಹೇಳಿ ಪಾಪ ಅವನು ಬೆಡ್ಶೀಟ್ ತಂದ್ಕೊಡೋದಿಲ್ಲ. ಬೆಳಗ್ಗೆ ಎದ್ದು ಅದೇ ದಾರಿಯಲ್ಲಿ ವಾಪಸ್ ಹೋಗ್ಬೇಕಾದ್ರೆ ನೋಡ್ತಾನೆ ಪಾಪ ಭಿಕ್ಷುಕ ಸತ್ ಮಲಗಿರ್ತಾನೆ. ಭಿಕ್ಷುಕನಿಗೆ ಆ ಶ್ರೀಮಂತ ಹೇಳಿಲ್ಲ ಅಂತಂದಿದ್ರೆ ಬೆಡ್ಶೀಟ್ ತಂದ್ಕೊಡ್ತೀನಿ ಅಂತ ಹೇಳಿ ಅವನ ವಿಲ್ ಪವರಿಂದ, ಅವನ ಶಕ್ತಿಯಿಂದ ಅವನು ಹೇಗೋ ಬದುಕಿರ್ತಿದ್ದ. ಇಷ್ಟು ದಿನ ಬದುಕಿದ್ನಲ್ಲ, ಅವನು ಬದುಕಿರ್ತಿದ್ದ. ಆದರೆ ಅವನು ಹೇಳಿಬಿಟ್ಟು ಹೋದ್ನಲ್ಲ ತಂದ್ಕೊಡ್ತೀನಿ ಅಂತ, ಅವನ ಮೇಲೆ ಒಂದು ವಿಶ್ವಾಸ ಇತ್ತಲ್ಲ, ಅವನ ಮೇಲೆ ನಂಬಿಕೆ ಇತ್ತಲ್ಲ, ಆ ನಂಬಿಕೆ ಅವನನ್ನು ವೀಕ್ ಮಾಡಿಬಿಡ್ತು. ಸೊ ಈ ಕೇಮ್ ಔಟ್ ಆ್ಯಂಡ್ ಹಿ ವಾಸ್ ಡೈಡ್. ಸೊ ನಾವಿಲ್ಲಿ ಯಾವತ್ತೂ ಅಸೋಸಿಯೇಷನ್ ಮಾಡುತ್ತೆ ಅಂತ ಒಂದು ನಂಬಿಕೆ ಇಟ್ಕೊಂಡು ಕೂತ್ಕೊಂಡು ಆಗಿಲ್ಲ ಅಂತಂದರೆ ನಾವಿವತ್ತು ಇಷ್ಟೊಂದು ಧೈರ್ಯವಾಗಿ ಬಂದು ವಾಪಸ್ ಬಂದು ನಿಮ್ಮೆಲ್ಲರ ಮುಂದೆ ಮಾತಾಡೋಕೆ ಆಗ್ತಿರಲಿಲ್ಲ. ಸೊ ಆ ಒಂದು ಏನು ಆ ಭಿಕ್ಷುಕನ ಆದಂಥ ಒಂದು ಪರಿಸ್ಥಿತಿ ಇದೆಯಲ್ಲ, ಅದು ನಮಗೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾವು ಅಸೋಸಿಯೇಷನ್ ನಂಬಕ್ಕೆ ಹೋಗಲಿಲ್ಲ. ಯಾರು ಕೂಡ ನಮ್ಮ ಬಂದು ಸಹಾಯ ಕೇಳು ಕೂಡ ಇಲ್ಲ, ಯಾರು ಬಂದು ನಮ್ಗೆ ಕೇಳಿಲ್ಲ ಕೂಡ. ನಿಮ್ಗೇನೋ ಬೇಕಾಗಿದೆಯಾ, ಏನಾದರೂ ಹೆಲ್ಪ್ ಮಾಡಬೇಕಿದೆಯಾ ನಿಮಗೆ, ಸೊ ಏನಾಗ್ತಿದೆ ನಿಮಗೆ, ಕೂಡ ಏನಾಗ್ತಾ ಇದೆ ಅಂದ್ಬಿಟ್ಟು. ವೆರಿ ಸಿಂಪಲ್ ಕ್ವಶನ್ ಅಂದರೆ ಬೇರೆ ಯಾರಿಗೂ ಗೊತ್ತಿರಲಿಲ್ಲ ವಿಷಯ ಏನಾಗಿದೆ ಅಂತ ಹೇಳಿ. ಈವನ್ ಪಬ್ಲಿಕ್ಗೂ ಗೊತ್ತಿಲ್ಲ, ಪೊಲೀಸರಿಗೂ ಗೊತ್ತಿಲ್ಲ. ಆದರೆ ನಮ್ಮ ಡಿಪಾರ್ಟ್ಮೆಂಟಿಗೆ ಗೊತ್ತಿದೆಯಲ್ಲ ಏನಾಗಿದೆ ವಿಚಾರ ಅಂತ ಹೇಳಿ. ವೈ ದಿಸ್ ಇನ್ಸಿಡೆಂಟ್ಸ್ ಹ್ಯಾಪನ್ ಅಂತಂದ್ಬಿಟ್ಟು ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರ್ ರಿಪೋರ್ಟಲ್ಲಿ ನೀಟಾಗಿ ಮೆನ್ಷನ್ ಮಾಡಿದಾರಲ್ಲ, ಇಟ್ ಈಸ್ ಬಿಕಾಸ್ ಆಫ್ ಆ ಒಂದು ಟೆಕ್ನಿಕಲ್ ಫಾಲ್ಟಿಂದ ಆಗಿರುವಂಥದ್ದು, ಹೈ ಇಂಪಿಡೆನ್ಸಿಂದ ಆಗಿರುವಂಥದ್ದು ಅಂತ ಹೇಳಿ. ಇದನ್ನು ನಾವು ಮ್ಯಾನೇಜ್ಮೆಂಟಿಗೆ ಮನವರಿಕೆ ಮಾಡ್ಕೊಬೋದಾಗಿತ್ತಲ್ಲ ಅಸೋಸಿಯೇಷನ್ ಅವರಿಂದ. ಸರ್, ಇದಾಗಿರುವಂಥದ್ದು ಟೆಕ್ನಿಕಲ್ ಫಾಲ್ಟಿಂದ ಆಗಿರೋಂಥದ್ದು, ಸೊ ಇದ್ರ ಕ್ರಮವಾಗಿ ನಾವು ಈ ಒಂದು ನಿಟ್ಟಿನಲ್ಲಿ ನಾವು ಕ್ರಮ ತಗೊಳ್ಳೋಣಂತೆ ಅಂತ ಅವ್ರು ಮನವರಿಕೆ ಮಾಡ್ಕೊಬೋದಾಗಿತ್ತಲ್ಲ. ಅದಾಗಿಲ್ವಲ್ಲ ಇಲ್ಲಿ. ಓಕೆ, ಇದು ನಾವು ಎಕ್ಸ್ಪೆಕ್ಟ್ ಕೂಡ ಮಾಡಲಿಲ್ಲ ಬಿಡಿ. ಈ ಒಂದು ಕೆಲಸ ನಡೀಲೇ ಇಲ್ಲ. ಓಕೆ, ಎನ್ಕ್ವೈರಿ ಫೇಸ್ ಮಾಡಿದ್ವಿ. ಎನ್ಕ್ವೈರಿ ಪೂರ್ತಿ ಮುಗೀತು. ಮುಗ್ದಾದ್ಮೇಲೆ ಇವಾಗೆಲ್ಲ ಬಂದು ಕಾಲ್ ಮಾಡ್ತಾರೆ ಯಾರೂ, ಚೇತನ್ ಒಬ್ಬಂಗೆ ಮಾತ್ರನೇ ಆಗಿದೆ ಪನಿಷ್ಮೆಂಟು, ಇನ್ನಿಬ್ರಿಗೆ ಏನಾಗಿದೆ ಯಾರೂ ಕೇಳಕ್ಕೆ ಬರಲಿಲ್ಲ. ಬಟ್ ಈಗೆಲ್ಲ ಬರ್ತಿದ್ದಾರೆ. ಏನಕ್ಕೆ ಗೊತ್ತಾ, ಅಕ್ಟೋಬರ್ 11 ಟರ್ಮಲ್ಲಿ ಎಲೆಕ್ಷನ್ ಮುಗಿತಾ ಇದೆ. ಮುಗಿದ ನಂತರ ಎಲೆಕ್ಷನ್ ಬರ್ತಾ ಇದೆ. ಅದಕ್ಕೆ ಹೇಳಿದ್ದು ನಾನು ಮುಂಚೆ, ಇದನ್ನು ಪೊಲಿಟಿಕ್ಸಾಗಿ ಕನ್ವರ್ಟ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಅಂತ ಹೇಳಿ. ದಯವಿಟ್ಟು ಬೇಡ. ವಿಲ್ ಫೇಸ್, ಇಟ್ಸ್ ಫೈನ್. ಈಗ ಪ್ರಾಸಿಕ್ಯೂಷನ್ ಕೊಟ್ಟಿದ್ದಾರೆ, ಐ ಅಕ್ಸೆಪ್ಟ್. ಓಕೆ, ಯಾಕೆ ಕೊಟ್ಟರು, ಏನು ಕೊಟ್ಟರು, ಒಬ್ಬಂಗೆ ಕೊಟ್ರಾ, ಇಬ್ಬರು ಕೊಟ್ರಾ, ನನಗೆ ಅದೇನು ಬೇಡ. ಓಕೆ, ಸೊ ಅದ್ರ ಪ್ರಕಾರ ನಾನಿದ್ದೀನಿ, ನಾನು ಅದನ್ನು ಫೇಸ್ ಮಾಡ್ತೀನಿ ಅಂತೆ. ಆದರೆ ಖಂಡಿತವಾಗ್ಲೂ ಹೇಳ್ತೀನಿ, ನನ್ನ ಸ್ನೇಹಿತರು ನನಗೆ ಹೇಳ್ತಿದ್ರು, ನೀನಾಗಿದ್ದಕ್ಕೆ ಮತ್ತೆ ವಾಪಸ್ ಅಲ್ಲಿಗೆ ಹೋಗಿ ಅದನ್ನೇ ಫೇಸ್ ಮಾಡಿಕೊಂಡು ಜನಗಳನ್ನ ಫೇಸ್ ಮಾಡಿ ಮತ್ತೆ ವಾಪಸ್ ನೀನು ಅಲ್ಲೇ ಹೋಗಿದ್ಯಾ, ಜೊತೆಗೆ ನೀನು ಸ್ಟ್ರಾಂಗ್ ಆಗಿದೆಯಾ ಅಂತ ಹೇಳಿ. ಬೇರೊಬ್ಬ ಹೇಗಾಗಿದ್ರೆ ಆಗ್ತಿರಲಿಲ್ಲ ಅಂತ ಹೇಳಿ. ನನಗೊಮ್ಮೊಮ್ಮೆ ಅನಿಸುತ್ತೆ, ಹಿಂದೆ ಇದ್ದಂಗೆ ನಾನೇ ಇದ್ದಿದ್ರೆ ಮೋಸ್ಟ್ ಪ್ರಾಬ್ಲಿ ನನ್ನ ಕೈಲಿ ಆಗ್ತಿರಲ್ಲ ಅಂತ. ಏನಕ್ಕೆ ಅಂದರೆ, ಸ್ನೇಹಿತರೆ, ನಾವು ನೆನೆಸ್ಕೋಬೇಕು ನಿಜವಾಗ್ಲೂ. 2011ರಲ್ಲಿ ಹತ್ತರಲ್ಲಿ ನಾವು ರಿಕ್ರೂಟ್ಮೆಂಟಾಗಿ ಹೊಸ್ದಾಗಿ ಬಂದಿರ್ತೀವಿ. 2011ರಲ್ಲಿ ನಮ್ಮದೇ ಬ್ಯಾಚ್ ನಮ್ಮ ಒಂದು ಕೊಲೀಗ್ ಚಿಕ್ಕಬಳ್ಳಾಪುರದ ಕೆಲಸ ಮಾಡ್ತಿರ್ತಾರೆ. ಅವರು ಸೂಸೈಡ್ ಮಾಡ್ಕೊಂಡು ಸತ್ತೋಗ್ಬಿಡ್ತಾರೆ. ಏನಕ್ಕೆ ತೀರೋಗ್ತಾರೆ? ಪ್ರೆಷರ್, ಒತ್ತಡ, ಆ ಒಂದು ಏನಿದೆ ಮಾನಸಿಕವಾಗಿ ಏನವರು ಕುಗ್ಗೋಗಿದ್ರು ಅದೇ ಕಾರಣ. ಈ ರೀತಿ ಪರಿಸ್ಥಿತಿ ಅವ್ರಿಗಾಗಿದೆ. ನಾವೆಷ್ಟೋ ಜನ ಮಾನಸಿಕವಾಗಿ ಕುಗ್ಗೋಗಿದ್ದೀವಿ. ಫ್ಯಾಮ್ಲಿಗಳಿಗೆ ನಾವು ಉತ್ತರ ಕೊಡೋಕ್ಕಾಗ್ದಲೇ ತುಂಬ ನೊಂದಿದ್ದೀವಿ. ಮನೇಲಿ ರಿಲೇಟಿವ್ಸ್ ಎಲ್ಲರೂ ಆಫೀಸ್ಗೆ ಹೋಗಲ್ವ ಅಂತ ಕೇಳಿದಾಗ ಹೇಳೋಕ್ಕಾಗ್ದಲೇ ತುಂಬ ನೊಂದಿದ್ದೀವಿ. ಇಲ್ಲ, ನಾನು ಸಸ್ಪೆಂಡ್ ಆಗಿದ್ದೀನಿ ಅಂತ ಹೇಳೋಕ್ಕಾಗ್ದಲೇ. ಇಟ್ಸ್ ರಿಯಲಿ ಪೇನ್ಫುಲ್. ಐ ರಿಯಲಿ ಫೀಲ್ ಈ ಪರಿಸ್ಥಿತಿ ಇಟ್ಸ್ ನಾಟ್ ಓನ್ಲಿ ಫಾರ್ ಏಇಸ್. ತುಂಬ ಸಫರ್ ಆಗ್ತಾರೆ ಎಲ್ಲರೂ. ನೋಡಿ, ಎಲ್ಲರೂ ಒಟ್ಟಿಗಿದ್ರೆ ಮಾತ್ರನೇ ಸಾಧ್ಯ ಇದನ್ನು ನಾವು ಹಿಮ್ಮೆಟ್ಟಿ ಹೊರಗೆ ಬರೋದಕ್ಕೆ. ಈ ಒಂದು ಪರಿಸ್ಥಿತಿ ಏನಿದೆ ಅಲ್ಲ, ಎಗಳು ನಾವು ಫೇಸ್ ಮಾಡ್ತಿರೋವಂಥದ್ದು, ಅಸೋಸಿಯೇಷನಲ್ಲಿ ಬೇರೆ, ಡಿಪಾರ್ಟ್ಮೆಂಟಲ್ಲಿ ಬೇರೆ.
ಅಸೋಸಿಯೇಷನ್ ಬಂದಾಗ ಮೆಂಬರ್ ಆಗಿರ್ತೀವಿ, ಬಟ್ ಡಿಪಾರ್ಟ್ಮೆಂಟ್ ಹೊರಗೆ ಹೋದಾಗ ಅದೇ ಸೀನಿಯರ್ ಆಗಿರ್ತೀವಿ ಮತ್ತು ಅದೇ ಜೂನಿಯರ್ ಆಗಿರ್ತೀವಿ. ಅಲ್ಲಿ ನಮ್ಮ ನೋಡೋ ರೀತಿಯೇ ಬೇರೆ ಇರುತ್ತೆ, ಇಲ್ಲಿ ನೋಡೋ ರೀತಿಯೇ ಬೇರೆ ಇರ್ತದೆ. ಮತ್ತೊಂದು ಸಲ ನಾವೆಲ್ಲರೂ ಈಗಲೂ ಇಲ್ಲ ಬ್ಯಾಚು ಅಂತ ಹೇಳಿ ಈಗಲೂ ನಾವು ಡಿವೈಡ್ ಆಗಿ ಕೇಡರ್ ಅಂತ ಹೇಳಿ ನಾವು ಈಗಲೂ ಡಿವೈಡ್ ಆದ್ವಿ ಅಂತಂದ್ರೆ ಖಂಡಿತವಾಗ್ಲೂ ಇನ್ನು ಮುಂದೆ ಯಾರು ನಮ್ಗೆ ಒಂದು ಮಾಡೋಕ್ಕಾಗಲ್ಲ, ಸಾಧ್ಯನೇ ಇಲ್ಲ. ಅಟ್ಲೀಸ್ಟ್ ಈ ಟೈಮಲ್ಲಿ ನಾವೆಲ್ಲರೂ ತುಂಬ ಒಗ್ಗಟ್ಟಾಗಿದ್ದು ನಮ್ಮ ಸ್ಟ್ರೆಂತ್ ಏನು ಅಂತ ನಾವು ತೋರಿಸ್ಬೇಕಾಗಿದೆ. ಈ ಮುಖಾಂತರ ತಮ್ಮೆಲ್ರಿಗೂ ಏನು ಹೇಳ್ತೀನಿ ಅಂದ್ರೆ, ದಯವಿಟ್ಟು ಒಗ್ಗಟ್ಟಾಗಿರೋಣ. ನಮ್ಮಲ್ಲಿ ಆಗಿಲ್ಲ ಅಂದಾಗ ನಾವು ಮತ್ತೆ ವಾಪಸ್ ಸೀನಿಯರ್ಸ್ ಹತ್ರ ಹೋಗೋಣ ಅಂತೆ. ಆಗುತ್ತೆ ಅಂದಾಗ ವಿ ವಿಲ್ ಡೂ ಇಟ್. ಇಟ್ಸ್ ಪಾಸಿಬಲ್ ಫಾರ್ ಅಸ್. ನಮ್ಮ ಕೈಲಿ ಸಾಧ್ಯ ಇದೆ, ನಾವು ಮಾಡೋಣ, ಆಗುತ್ತೆ ನಮಗೆ. ಇದನ್ನು ಹೇಳ್ತಾ ನನಗೆ ಒಂದು ಕತೆ ನೆನಪಾಗುತ್ತೆ. ಹಾಗೇನೇ ಸಿಂಹಕ್ಕೆ ಭಾರಿ ಹಸುವಾಗುತ್ತೆ. ಸಿಂಹ ಗುಹೆಯಿಂದ ಹೊರಗೆ ಬಂದು ನರಿ ಕೇಳುತ್ತೆ, ನನಗೆ ಆಹಾರ ಬೇಕಿದೆ, ತುಂಬ ಹೊಟ್ಟೆ ಹಸುವಾಗ್ತಿದೆ, ಇಲ್ಲ ಅಂದರೆ ನಾನು ನಿನ್ನೆ ತಿಂತೀನಿ ಅಂತ ಹೇಳುತ್ತೆ. ಅದಕ್ಕೆ ನರಿ ಹೇಳುತ್ತೆ, ಬೇಡ ಬೇಡ ಮಹಾರಾಜ, ನಾನು ನಿಂಗೆ ಆಹಾರ ತಂದು ಕೊಡ್ತೀನಿ ಅಂತ ಹೇಳುತ್ತೆ. ಸೊ ಈ ಒಂದು ನರಿ ಆಹಾರ ಹುಡುಕ್ತಾ ಕಡಲು ಹೋಗ್ತಾ ಇರುತ್ತೆ. ಅದು ಕಣ್ಣಿಗೆ ಕತ್ತೆ ಕಾಣಿಸುತ್ತೆ. ಓ, ನರಿ ಯೋಚನೆ ಮಾಡುತ್ತೆ, ಎಸ್ ದಿಸ್ ಈಸ್ ರೈಟ್. ಕತ್ತೆಗೆ ಹೋಗಿ ಹೇಳುತ್ತೆ, ನೋಡು ಮಹಾರಾಜ ಸಿಂಹ ನಿನ್ನನ್ನು ರಾಜ ಮಾಡ್ತಾನಂತೆ, ಹೋಗೋಣ ಬಾ ಅಂತ ಹೇಳಿ. ಕತ್ತೆ ಖುಷಿಯಿಂದ ಹೋಗುತ್ತೆ. ಸಿಂಹ ಹತ್ರ ಹೋಗುತ್ತೆ. ಸಿಂಹಕ್ಕೆ ಮುಂಚೆನೇ ಹಸುವಾಗಿರುತ್ತೆ. ಕತ್ತೆ ಮೇಲೆ ಜೋರಾಗಿ ಎಗರಿಬಿಟ್ಟು ಒಂದು ಕಿವಿ ತಿನ್ಕೊಂಡ್ಬಿಡುತ್ತೆ. ಕಿವಿ ತಿಂದಾದ್ಮೇಲೆ ಕತ್ತೆ ತಪ್ಪಿಸ್ಕೊಂಡ್ಬಿಡುತ್ತೆ. ಮತ್ತೆ ನರಿ ಹೋಗುತ್ತೆ, ಯಾಕೆ ಬಂದ್ಬಿಟ್ಟೆ ನೀನು? ಇಲ್ಲ, ನನ್ನನ್ನು ಸಿಂಹ ತಿಂದ್ಬಿಡ್ತಾನೆ. ಏಯ್, ಖಂಡಿತವಾಗ್ಲೂ ಇಲ್ಲ, ನೀನು ತಪ್ಪು ತಿಳ್ಕೊಂಡಿದ್ಯಾ? ಇಲ್ಲ, ಕಿರೀಟ ಹಾಕ್ಬೇಕಲ್ಲ ನಿನಗೆ, ಕಿರೀಟ ಹಾಕೋದಕ್ಕೆ ಕಿವಿ ಅಡ್ಡ ಬರುತ್ತೆ ಅಂತ ಹೇಳಿ ಕಿವಿ ತಿನ್ಕೊಂಡ್ಬಿಡ್ತು ಅಂತ ಹೇಳುತ್ತೆ. ಮತ್ತೆ ಕತ್ತೆ ಮತ್ತೆ ವಾಪಸ್ ಹೋಗುತ್ತೆ. ಈ ಸಲ ಸಿಂಹ ಬಾಲ ತಿನ್ಕೊಂಡ್ಬಿಡುತ್ತೆ. ಮತ್ತೆ ತಪ್ಪಿಸ್ಕೊಳ್ಳುತ್ತೆ. ಮತ್ತೆ ನರಿ ಹೋಗುತ್ತೆ ಕತ್ತೆ ಹತ್ರ, ನನ್ನ ಬಾಲ ಹೋಯ್ತು, ಕಿವಿ ಹೋಯ್ತು, ನೆಕ್ಸ್ಟ್ ನನ್ನ ಜೀವನೇ ಹೋಗುತ್ತೆ, ಖಂಡಿತವಾಗ್ಲೂ ನಾನು ಬರಲ್ಲ. ನೀನು ಅಪಾರ್ಥ ಮಾಡ್ಕೊಂಡಿದ್ಯಾ? ಸಿಂಹಾಸನದಲ್ಲಿ ಕೂರ್ಬೇಕಲ್ಲ, ಕೂರೋದಕ್ಕೆ ಬಾಲ ಅಡ್ಡ ಬರುತ್ತೆ, ಅದಕ್ಕೆ ನಾನು ಆ ಬಾಲ ತಿನ್ಕೊಂಡ್ಬಿಟ್ಟಿದ್ದೆ ಅಷ್ಟೇ, ಏನಾಗಲ್ಲ ಬಾ ಅಂತ. ಮತ್ತೆ ಹೋಗುತ್ತೆ. ಸಿಂಹ ಈ ಸಲ ಕತ್ತೆನ ಕೊಂದುಬಿಡುತ್ತೆ. ಕೊಂದಾದ್ಮೇಲೆ ಈ ನರಿ ಏನು ಮಾಡುತ್ತೆ, ತಟ್ಟೆಯಲ್ಲಿ ಆ ಒಂದು ಕತ್ತೆದು ಎಲ್ಲ ಭಾಗಗಳನ್ನ ಹಾಕ್ಕೊಂಡು ತಗೊಂಡೋಗಿ ಸಿಂಹದ ಮುಂದೆ ಇಡುತ್ತೆ. ಸಿಂಹ ಕೇಳುತ್ತೆ, ಎಲ್ಲ ಭಾಗಗಳಿದೆ, ಅದ್ರದ್ದು ಬ್ರೈನ್ ಎಲ್ಲಿ ಅಂತ. ಅವಾಗ ಹೇಳುತ್ತೆ ನರಿ, ಬ್ರೈನ್ ಇದ್ದಿದ್ರೆ ಅದು ಮೂರು ಸಲ ನಿನ್ನ ಹತ್ರ ಬರ್ತಿತ್ತ. ಈ ಥರ ಪರಿಸ್ಥಿತಿ ನಮ್ಮ ಯಾರಿಗೂ ಬೇಡ ಅಂತ ಹೇಳೋದು ಮನವಿ ನಿಮ್ಮೆಲ್ಲರಲ್ಲೂ ನಂದು. ಈ ಸಲ ನಾನಂತೂ ಹೊರಗೆ ನಿಂತ್ಕೊಂಡು ಎಲೆಕ್ಷನಲ್ಲಿ ಕಂಟೆಸ್ಟ್ ಮಾಡಬೇಕಂತ ಡಿಸೈಡ್ ಮಾಡಿದ್ದೇನೆ. ಎಲ್ಲರೂ ಪರವಾಗಿ, ಎಗಳ ಪರವಾಗಿ ಕಂಟೆಸ್ಟ್ ಮಾಡಬೇಕಂತ ನಾನು ಡಿಸೈಡ್ ಮಾಡಿದ್ದೇನೆ. ನೀವೆಲ್ಲರೂ ಸಪೋರ್ಟ್ ಮಾಡ್ತೀರಿ ಅನ್ನೋ ಒಂದು ನಂಬಿಕೆಯಿಂದ ನಾನು ಕಂಟೆಸ್ಟ್ ಮಾಡ್ತಾ ಇದ್ದೀನಿ. ನಾನು ಎಲೆಕ್ಷನಲ್ಲಿ ಕಂಟೆಸ್ಟ್ ಮಾಡ್ತೀನಿ ಅನ್ನೋ ವಿಚಾರ ಬೆಂಗಳೂರಲ್ಲಿ ಕೆಲವು ಮೆಂಬರ್ಗಳಿಗೆ ಗೊತ್ತಿದೆ, ನಮ್ಮ ಹಿರಿಯ ಅಧಿಕಾರಿಗಳಿಗೂ ಕೂಡ ಗೊತ್ತಿದೆ, ಇದ್ರ ಬಗ್ಗೆ ತಿಳಿದಿದೆ. ಸಪೋರ್ಟ್ ಮಾಡ್ತಾ ಇದ್ದಾರೆ, ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಸುಮಾರು ಗ್ರೂಪ್ಗಳಲ್ಲಿ ಕೂಡ ಈ ವಿಚಾರವಾಗಿ ಡಿಸ್ಕಷನ್ ಆಗ್ತಾ ಇದೆ. ಪ್ರೆಸಿಡೆಂಟ್ ಆದರೆ ಸಾಧಕ ಬಾಧಕಗಳೇನು ಅಂತ ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಮಾತುಕತೆ ನಡೀತಾ ಇದೆ. ಚೇತನ್ ಎಲೆಕ್ಷನ್ ನಿಂತ್ಕೊತಾ ಇರೋದು ಓ ಡಿವೈಡ್ ಮಾಡೋದಕ್ಕೆ. ಸೊ ಹಿ ಈಸ್ ಫಂಡೆಡ್ ಬೈ ಶ್ರೀರಾಮು ಸರು ಆ್ಯಂಡ್ ಹಿ ಈಸ್ ಅ ಪಾರ್ಟ್ ಆಫ್ ದಿ ಟೀಮ್ ಬಿ ಆಫ್ ದಿ ಬಸವಣ್ಣ ಸರು. ಹಿ ಈಸ್ ಸಪೋರ್ಟಿಂಗ್ ಸುಧಾಕರ್ ರೆಡ್ಡಿ ಸರು. ಈ ಥರ ಸುಮಾರು ಮಾತುಕತೆ ಆಡ್ತಿದೆ. ಮತ್ತು ಇವನು ಈ ಪ್ಯಾನಲ್ಲಿ ಮರ್ಜ್ ಆದನಂತೆ ಅಂತ ಹೇಳಿ. ಖಂಡಿತವಾಗ್ಲೂ ಇಲ್ಲ, ಯಾರ್ದು ಟೀಮ್ ಬಿನೂ ಅಲ್ಲ, ಯಾರ್ದು ಟೀಮ್ ಏನೂ ಅಲ್ಲ, ಜೊತೆಗೆ ಯಾರು ನಂಗೆ ಫಂಡ್ ಕೂಡ ಮಾಡ್ತಾ ಇಲ್ಲ. ಆ್ಯಂಡ್ ಮೋರ್ ಓವರ್ ನಾನು ಯಾರ ಜೊತೆ ಮರ್ಜ್ ಕೂಡ ಆಗಲ್ಲ. ಯಾರು ಬೇಕಾದ್ರೂ ನನ್ನ ಜೊತೆ ಜಾಯ್ನ್ ಆಗ್ಬೋದು. ಈ ಒಂದು ವಿಷನ್ ಇಷ್ಟ ಆಗಿದೆ ಅಂತಂದರೆ ಬಂದು ಜಾಯ್ನ್ ಆಗ್ಬೋದು. ಹ್ಯಾಪಿ. ಅಟ್ಲೀಸ್ಟ್ ಇಷ್ಟು ವರ್ಷಗಳಲ್ಲಿ ಏನೊಂದು KB ಇತಿಹಾಸ ಇದೆ, ಆ ಇತಿಹಾಸದಲ್ಲಿ ಪ್ರೆಸಿಡೆಂಟ್ ಆಗಿ ನಿಂತ್ಕೋಬೇಕು ಅನ್ನೋ ಒಂದು ಆಲೋಚನೆ ಬಂದಿದೆಯಲ್ಲ, ಅದಕ್ಕೆ ನಮಗೆಲ್ಲ ಭಾರಿ ಖುಷಿ ಅಂತ ಅನಿಸುತ್ತೆ. ನಾನು
ಪ್ರೆಸಿಡೆಂಟಾಗಿ ಕಂಟೆಸ್ಟ್ ಮಾಡ್ಬೇಕಂತ ಅನ್ಸಿದ ತಕ್ಷಣನೇ ಸುಮಾರು ಜನಗಳ ಹತ್ರ ಡಿಸ್ಕಷನ್ ಮಾಡಿದೆ. ಈ ಥರ ಅನಿಸ್ತೆ ನನಗೆ, ಏನು ಮಾಡೋದು ಅಂತಂದ್ಬಿಟ್ಟು. ಹೇಳಿದರು, ಕೇಳೋಕ್ಕೇನು ಗುರು, ನಿನ್ನ ಐಡಿಯಾ ಸೂಪರ್ ಆಗಿದೆ, ಬಟ್ ಇವೆಲ್ಲ ಆಗತ್ತಾ? ನೀನು ಟಾರ್ಗೆಟ್ ಮಾಡ್ತಾರೆ, ನಿನಗೆ ಹಾಗೆ ಮಾಡ್ತಾರೆ, ಹೀಗೆ ಮಾಡ್ತಾರೆ ಅಂತ. ಬಟ್ ಹಾನೆಸ್ಟ್ಲಿ ಟೆಲ್ಲಿಂಗ್, ನಿಮ್ಮ ಮುಂದೆ ಇವತ್ತು ನಾನು ನಿಮಗೆ ಯಾರು ಕೂಡ ಟಾರ್ಗೆಟ್ ಆಗಿರ್ಬೋದು, ಕ್ರಿಟಿಸೈಸ್ ಆಗಿರ್ಬೋದು, ಆ ಥರದ್ದು ಯಾವುದೂ ಆಗಲಿಲ್ಲ, ಆ ಥರ ಯಾವುದೂ ಮಾಡಲಿಲ್ಲ. ಸಪೋರ್ಟ್ ಮಾಡ್ತಿದ್ದಾರೆ. ಹೌದು, ಒಂದು ಹೊಸ ಮುಖ ಬೇಕಿದೆ, ಟ್ರೈ ಮಾಡು. ನಿಮ್ಗೆಲ್ಲ ಏಗಳು ನಿನ್ನ ಕೈ ಹಿಡಿದ್ರೆ ಖಂಡಿತವಾಗ್ಲೂ ನಿಮ್ಮ ಪ್ರೆಸಿಡೆಂಟ್ ಆಗ್ಬೋದು ಅಂತ. ಎಸ್. ಇನ್ನು ಕೆಲವರು ಹೇಳಿದ್ರು, ಪ್ರೆಸಿಡೆಂಟ್ ಆಗಬೇಕಂದ್ರೆ ನಿಂಗೆ ಅನುಭವ ಇರಬೇಕು ಅಂತ. ಅನುಭವ ಕರೆಕ್ಟು, ಅನುಭವ ಇರಬೇಕು. ಅನುಭವ ಯಾಕೆ ಬೇಕು? ಅನುಭವ ನಾವು ಯಾಕೆ ಹೇಳ್ತಾ ಇದ್ದೀವಿ? ಏನಕ್ಕೆ ಹೇಳ್ತಾ ಇದ್ದೀವಿ ಅನುಭವನ? ಅನುಭವ ಅಂದರೆ ಏನು? ಹಿಂದೆ ಏನು ಕೆಲಸ ಮಾಡಿದರು, ಹೇಗೆ ಕೆಲಸ ಮಾಡಿದರು ಅಂತ ನೋಡಿ ಮುಂದೆ ಅವ್ರು ಇದೇ ಥರ ಕೆಲಸ ಮಾಡ್ತಾರೆ ಅಂತ ನಾವು ಅವ್ರಿಗೆ ಜವಾಬ್ದಾರಿ ವಹಿಸ್ತೀವಿ. ಹೌದಲ್ವಾ? ಇದಕ್ಕೋಸ್ಕರ ಅನುಭವ ಬೇಕಾಗಿರೋವಂಥದ್ದು. ಇನ್ನು ಕೆಲವರು ಹೇಳ್ತಿದ್ರು, ಅಸೋಸಿಯೇಷನ್ ಅಟ್ಲೀಸ್ಟು ಒಂದು 10 ವರ್ಷ ಕೆಲಸ ಮಾಡಿರಬೇಕು. 10 ವರ್ಷ ಕೆಲಸ ಮಾಡಿದ್ರೆ ಮಾತ್ರ ನಿನಗೆ ಅದ್ರ ಬಗ್ಗೆ ಒಂದು ಅರಿವಾಗೋದು, ಅಸೋಸಿಯೇಷನ್ ಹೇಗೆ ವರ್ಕ್ ಆಗುತ್ತೆ ಅಂತ ಗೊತ್ತಾಗೋದು, ಆಮೇಲೆ ನೀನು ಪ್ರೆಸಿಡೆಂಟ್ ಆಗೋಕ್ಕಾಗೋದು ಅಂತ. ನಾನು ಕೇಳಿದೆ, ಹಾಗಿದ್ರೆ IAS ಆಫೀಸರ್ಸ್ ಎಲ್ಲರೂ ಜಸ್ಟ್ ಪಾಸ್ ಆಗ್ತಾರಲ್ಲ, 25 ವರ್ಷ 28 ವರ್ಷಕ್ಕೆಲ್ಲ ಪಾಸಾಗಿ ಒಂದು ಡಿಪಾರ್ಟ್ಮೆಂಟೇ ನಡೆಸ್ತಾರಲ್ಲ, ಅವರೆಲ್ಲ ಹೇಗೆ ನಡೆಸ್ತಾರೆ ಅಂತ. ಇಲ್ಲ, ಅವ್ರಿಗೆ ಟ್ರೈನಿಂಗ್ ಕೊಟ್ಟಿರ್ತಾರೆ, ಟ್ರೈನಿಂಗ್ ಇರುತ್ತೆ. ಎಗೈನ್ ಕಮಿಂಗ್ ಬ್ಯಾಕ್ ಟು ದೇರ್, ಟ್ರೈನಿಂಗ್ ಅಂದರೆ ಏನು? ಟ್ರೈನಿಂಗ್ ಇಸ್ ನಥಿಂಗ್ ಬಟ್ ಸಿದ್ಧತೆ, ಪ್ರಿಪ್ರೇಷನ್. ಎಸ್, ವಾಟ್ ಐ ಮೀನ್, ಅನುಭವಕ್ಕಿಂತ ಹೆಚ್ಚಿಗೆ ಹೇಗೆ ಕೆಲಸ ಮಾಡುತ್ತೆ ಅಂತ ಗೊತ್ತಿರಬೇಕು, ಒಂದು ಪ್ರಿಪ್ರೇಷನ್ ಇರಬೇಕು. ದಿಸ್ ದ ರೈಟ್ ವರ್ಡ್. ಎಸ್, ನಾನು ನಿಮ್ಮ ಮುಂದೆ ಕಂಟೆಸ್ಟ್ ಮಾಡ್ತೀನಿ ಅಸೋಸಿಯೇಷನ್ ಎಲೆಕ್ಷನ್ಗೆ ಅಂತ ಹೇಳಬೇಕಂತಂದ್ರೆ, ಸುಮ್ಮನೆ ಹಾಗೆ ಬಂದು ಎಲ್ಲರ ಥರ ಹಂಗಾಗಿತ್ತು ಹಿಂಗಾಗಿತ್ತು ಹಿಂಗೆ ಮಾಡ್ತೀನಿ ಹಂಗೆ ಮಾಡ್ತೀನಿ ಅಂತ ಹೇಳಿ ನಿಂತ್ಕೊಂಡ್ರೆ 3ರಲ್ಲಿ ಮತ್ತೊಬ್ಬ ನಾನೊಬ್ಬ ಆಗ್ತೀನಿ. ನನಗೆ ಹಾಗಾಗೋದಕ್ಕೆ ಇಷ್ಟ ಅಲ್ಲ. ಇಫ್ ಐ ಕಮ್ ದೇರ್ ಈ ಸಲ ಖಂಡಿತವಾಗ್ಲೂ ಆಗಲೇಬೇಕು ಅನ್ನೋ ಉದ್ದೇಶ. ಸಿದ್ಧತೆಗಳನ್ನು ಮಾಡಿದ್ದೀವಿ, ಸುಮಾರು 1 ವರ್ಷಗಳಿಂದ ಸಿದ್ಧತೆಗಳು ಮಾಡಿದ್ದೀವಿ. 1 ವರ್ಷಗಳಿಂದ ಸತತವಾಗಿ ಈ ಒಂದು ಎಲೆಕ್ಷನ್ಗೆ ಅಂತ ಹೇಳಿ ಪ್ರಿಪ್ರೇಷನ್ಸ್ ಆಗಿದ್ದೀವಿ. ಕ್ಯಾಂಪೇನ್ ಮಾಡೋದೇ ಸಿದ್ಧತೆ ಅಂತ ಅಂದ್ಕೊಂಡ್ರೆ, ನನ್ನ ಪ್ರಕಾರ ಹೇಗೆ ಕೆಲಸ ಮಾಡ್ತೀವಿ ನಾವು ಅಸೋಸಿಯೇಷನಲ್ಲಿ, ಇದನ್ನು ಮಾಡ್ತೀವಿ ಅಂತ ನಾವು ಹೇಳ್ತೀವಲ್ಲ, ಅದು ನಾವು ಹೇಗೆ ಮಾಡ್ತೀವಿ ಅಂತ ಹೇಳಬೇಕು. ನಾನು ಇದನ್ನೆಲ್ಲ ಮಾಡ್ತೀನಿ ಲಿಸ್ಟ್ ಕೊಡೋದಲ್ಲ. ಲಿಸ್ಟ್ ಕೊಡೋದ್ರ ಬದಲು ಹೇಗೆ ಮಾಡ್ತೀರಿ ಅದನ್ನು, ಹೆಂಗೆ ಅದನ್ನು ಕಾರ್ಯರೂಪ ತೊಗೊಂಬರ್ತೀರಿ, ಈ ವಿಚಾರನ ನಾವು ನಿಮ್ಗೆ ತಿಳಿಸ್ಬೇಕು. ಇದಕ್ಕೆ ಬೇಕಾದಂಥ ಒಂದು ಸಿದ್ಧತೆ ನಮ್ಮ ತಂಡ ಮಾಡಿದೆ. ಸೊ ಅದನ್ನು 2 ಗಂಟೆಗಳು ಮಾತ್ರ ಮಾತಾಡಿದ್ರೆ ಎಲ್ಲ ವಿಚಾರ ತಿಳಿಸೋಕ್ಕಾಗಲ್ಲ ಅನ್ನೋ ಕಾರಣಕ್ಕೋಸ್ಕರ ಈ ಎಲ್ಲ ವಿಚಾರಗಳನ್ನು ನಾನು ನಿಮಗೆ ಸೋಷಿಯಲ್ ಮೀಡಿಯಾ ಮುಖಾಂತರ ತಿಳಿಸ್ಕೊಡ್ತಾ ಹೋಗ್ತೇನೆ. 2 ಅವರ್ಸಲ್ಲಿ ನನ್ನ ವಿಷನ್ ಹೇಳೋದು ಇಟ್ಸ್ ನಾಟ್ ಎ ಪಾಸಿಬಲ್. ಇಟ್ ನೀಡ್ಸ್ ಮೋರ್ ಟೈಮ್ ಆ್ಯಂಡ್ ಇಟ್ ಟೇಕ್ಸ್ ಸಮ್ ಟೈಮ್ ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಯು ಟು ಗೆಟ್ ಅಬ್ಸಾರ್ಬ್ ದಟ್ ವಿಷನ್. ನಿಮ್ಮೆಲ್ರಿಗೂ ಹೌದು, ಸರಿಗಿದೆ ಚೇತನ್ ಹೇಳ್ತಾ ಇರೋದು, ನಾವು ಕಂಡಂಥ ಅಸೋಸಿಯೇಷನ್ ಆ ಒಂದು ವಿಷನ್ ಏನು ಇವಾಗ ಅವನು ಇಟ್ಕೊಂಡು ಬರ್ತಾ ಇದ್ದಾನೆ ಸರಿಗಿದೆ. ಅದು ನಾವು ಇದೇ ರೀತಿ ಅದನ್ನು ಎಕ್ಸ್ಪೆಕ್ಟ್ ಮಾಡಿದ್ದು, ಅದು ಸರಿಗಿದೆ ಅಂತ ಅನಿಸಿದ್ರೆ ಖಂಡಿತವಾಗ್ಲೂ ಆಶೀರ್ವಾದ ಮಾಡಿ. ಸುಮ್ಮನೆ ಏನೋ ಸಿಂಪತಿ, ಅವ್ನಿಗೇನೋ ಆಕ್ಸಿಡೆಂಟ್ ಆಗಿತ್ತಂತೆ, ಸೊ ಅದಕ್ಕೇನೋ ಅವ್ನಿಗೊಂದೇನೋ ಮೋಟೋ ಬಂತಂತೆ, ಸೊ ಓಕೆ ಫೈನ್, ಎಲ್ರಿಗೂ ಯಾರಿಗೂ ಹಿಂಗೆ ಆಗಬಾರ್ದು ಅಂತ ಹೇಳಿದ್ನಂತೆ, ಅದಕ್ಕೆ ಬಂದು ಎಲೆಕ್ಷನ್ ಇಟ್ಕೊಂಡ್ಬಿಟ್ನಂತೆ. ಖಂಡಿತವಾಗ್ಲೂ ಇಲ್ಲ. ದಟ್ಸ್ ಅ ಸ್ಪಾರ್ಕ್ ಅಷ್ಟೇ. ಇವಾಗೇನು ನಿಮ್ಮ ಮುಂದೆ ಬಂದು ಹೇಳ್ತಾ ಇದ್ದೀನಿ, 3ರಲ್ಲಿ ಮತ್ತೊಬ್ಬ ಆಗ್ದಲೇ ನಿಮಗೇನಾದ್ರೂ ನಿಜವಾಗ್ಲೂ ಇವನೇನೋ ಮಾಡ್ತಾನೆ ಅಂತ ಅನಿಸಿದ್ರೆ ಮಾತ್ರನೇ ವೋಟ್ ಮಾಡಿ. ನನಗೆ ಅನ್ನಿಸ್ತಾ ಇದೆ, ಒನ್ ಪಾರ್ಟ್ ಆಫ್ ದಿ ಟೈಮ್ ನಂದು ಸರ್ವಿಸ್ ಎಲ್ಲ ಪೂರ್ತಿ ಮುಗಿದ ನಂತರ ಒಂದು 60 years ಆದಮೇಲೆ, ರಿಟೈರ್ಡ್ ಆದಮೇಲೆ,
ಜಸ್ಟ್ ಕೂತ್ಕೊಂಡು ಒಮ್ಮೆ ಹಿಂತಿರುಗಿ ನೋಡಿದ್ರೆ ನನ್ನ ಸರ್ವೀಸಲ್ಲಿ ಒಂದು ಸಮಾಧಾನ ಆಗತ್ತೆ ನನಗೆ. ಹೌದು, ಈ ಥರ ಏನೋ ಒಂದು ಘಟನೆ ನಡೆದಿತ್ತು, ಆ ಘಟನೆಗೆ ಒಂದು ಸಪೋರ್ಟಿವ್ ಆಗಿ ಎಲ್ರಿಗೂ ಅನುಕೂಲ ಆಗಬೇಕಂತ ಹೇಳಿ, ನನ್ನ ಒಂದು ಸಮೂಹಕ್ಕೆ ಅನುಕೂಲ ಆಗಬೇಕಂತ ಹೇಳಿ ನಾನು ಭಾರಿ ಪ್ರಯತ್ನ ಪಟ್ಟಿದ್ದೀನಿ. ಪ್ರಯತ್ನ ಫಲಿಸಿದೆ ಅಂತ ನನಗೊಂದು ಸಮಾಧಾನ ಆಗಬೇಕಿದೆ, ನನ್ನ ಒಂದು ಆತ್ಮತೃಪ್ತಿಗೋಸ್ಕರ. ಅಟ್ಲೀಸ್ಟ್ ನಾನು ಪ್ರಯತ್ನ ಪಟ್ಟೆ ಅನ್ನೋದಕ್ಕೋಸ್ಕರ ಅದು ನಾನು ಎಲೆಕ್ಷನ್ ಕಂಟೆಸ್ಟ್ ಮಾಡ್ತೀನಿ. ಹೌದು, ಸರಿಗಿದೆ ಅಂತಂದರೆ ನೀವು ನನಗೆ ವೋಟ್ ಮಾಡಿ. 60 years ಆದಮೇಲೆ ನಾನು ಹಿಂಗೆ ಹಿಂದೆ ತಿರುಗಿ ನೋಡಿ ಏನು ಮಾಡಿದೆ? ಏನಿಲ್ಲ ಗುರು, ಮನೆಗೆ ಹೋದೆ, ಕೊತ್ತಂಬರಿ ಸೊಪ್ಪು ಟೊಮಟೊ ತಂದುಕೊಟ್ಟೆ ಅಂತಂದರೆ ಏನು ಮಜಾ ಬರಲ್ಲ ನನಗೆ 60 ವರ್ಷ ಆದಮೇಲೆ. ಏನೆಲ್ಲ ಪ್ರಯತ್ನ ಪಟ್ಟೆ ಅನ್ನೋದನ್ನು ನೆನೆಸ್ಕೊಂಡು ಅನದರ್ ಮುಂದೆ ಏನಿದೆ ಅದನ್ನು ನಾನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಕ್ಯಾಂಪೇನ್ ವಿಚಾರವಾಗಿ ಬಂದರೆ ಎಲ್ರಿಗೂ ಒಂದೇ ಅಜೆಂಡಾ, ಪ್ರಮೋಷನ್, ಪ್ರಮೋಷನ್. ಜಸ್ಟ್ ಒಂದು ವಿಚಾರ ಹೇಳ್ತೀನಿ, ಪ್ರಮೋಷನ್ ವಿಚಾರವಾಗಿ ಒಂದೇ ಒಂದು ಮಾತು ಹೇಳ್ತೀನಿ ನಾನು. ಈಗ ಬರ್ತಿರೋ ಎಲ್ಲ ಪ್ಯಾನಲ್ಸ್ಗಳನ್ನು ಬರೀ ಪ್ರಮೋಷನ್ ಅಂತ ಒಂದೇ ಒಂದು ವಿಚಾರ ಹಿಡ್ಕೊಂಡ್ಬಂದ್ರೆ, ಪ್ರಮೋಷನ್ ಆದಮೇಲೆ ಬೇರೇನು ನೆಕ್ಸ್ಟ್ ಕೆಲಸ ಏನು ಹೇಳಿ? ಪ್ರಮೋಷನ್ ಕೊಟ್ಟಾದಮೇಲೆ ನೆಕ್ಸ್ಟ್ ಕೆಲಸ ಏನು ಮಾಡ್ತೀರಿ? ಒಂದು ಜಸ್ಟ್ ನಾವು ಹಾಗೆ ಅನಲೈಸ್ ಮಾಡಿದ್ರೆ, ಅಸೋಸಿಯೇಷನ್ ಲಾಸ್ಟ್ ಟರ್ಮ್ಗಳನ್ನು ನಾವು ಏನಕ್ಕೆ ಫೇಲ್ಯೂರ್ ಅಂತ ಕರಿತಾ ಇದ್ದೀವಿ ಅಂತ ಅನಲೈಸ್ ಮಾಡಿದ್ರೆ ನಮ್ಗೆ ಗೊತ್ತಾಗುತ್ತೆ. ಅಜೆಂಡಾ ಪೂರ್ತಿ ನಮ್ಮ ಎಗಳಿಗೆಲ್ಲರಿಗೂ ಪ್ರಮೋಷನ್ ಅಂತ ಹೇಳಿದರು, ಪ್ರಮೋಷನ್ ಕೊಡ್ಸೋಕ್ಕಾಗಲಿಲ್ಲ. ದಟ್ ಈಸ್ ವೈ ವಿ ಟೆಲ್ ಟುಡೇ ಅಸೋಸಿಯೇಷನ್ ಫೇಲ್ಯೂರ್. ಅವ್ರು ಹೇಳಿದ ಪ್ರಮೋಷನ್ ಕೊಡಿಸ್ತೀನಿ ಅಂತ ಒಂದೇ, ಅದಾಗಿಲ್ವಲ್ಲ. ಸೊ ಎಗಳ ಪರವಾಗಿ ಅಸೋಸಿಯೇಷನ್ ಫೇಲ್ಯೂರ್. ಇದು ಆಗ್ತಿರುವಂಥದ್ದು. ಅದನ್ನು ಬಿಟ್ಟು ಬೇರೆ ಮಾಡೋಕ್ಕೆ ಸುಮಾರು ಕೆಲಸಗಳಿವೆ. ಆ ಎಲ್ಲ ಕೆಲಸಗಳನ್ನು ಕೂಡ ನಾನು ಆ್ಯಕ್ಷನ್ ಪ್ಲ್ಯಾನ್ ಮುಖಾಂತರ ತಮ್ಮ ಮುಂದೆ ತೊಗೊಂಬರ್ತಿದ್ದೀನಿ ಮುಂದಿನ ದಿನಗಳಲ್ಲಿ. ಎಲ್ಲರೂ ಕ್ಯಾಂಪೇನ್ ಶುರು ಮಾಡಿದ್ದಾರೆ, ಕ್ಯಾಂಪೇನ್ ಆಗ್ತಾಯಿದೆ, ಸ್ಟೇಟ್ ಪೂರ್ತಿ ಓಡಾಡ್ತಾ ಇದ್ದಾರೆ. ಎಲ್ಲರ ಹತ್ರನೂ ಹೋಗಿ ಸಮಸ್ಯೆಗಳನ್ನ ಪ್ರತಿ ಸರಿಯಂತೆ ಈ ಸರಿನೂ ಕೇಳ್ಕೊಂಬರ್ತಾ ಇದ್ದಾರೆ. ಏನು ನಿಮ್ಮ ಸಮಸ್ಯೆ, ಏನು ನಿಮ್ಮ ಸಮಸ್ಯೆ, ಏನು ನಿಮ್ಮ ಸಮಸ್ಯೆ ಅಂತ. ನಾವು ಕೂಡ ಅವ್ರೇನಾದ್ರು ಕೇಳಿದಾಗ ಲಾಸ್ಟ್ ಟೈಮ್ ಹೇಳಿದ್ರೆ ಈ ಟೈಮು ಹೇಳ್ತೀವಿ ನಾವು, ಹಂಗಾಗಿತ್ತು ಹಿಂಗಾಗಬೇಕಿತ್ತಂತ. ಅದನ್ನ ಬಿಟ್ಟು ನಾವು ಎಕ್ಸ್ಟ್ರಾ ಏನು ಹೇಳೋಕ್ಕೆ ಹೋಗಲಿಲ್ಲ. ಲಾಸ್ಟ್ ಟೈಮ್ ಹೇಳಿದ್ವಿ, ಯಾಕೆ ಮಾಡಲಿಲ್ಲ? ಕೇಳೋಕ್ಕಾಗಲ್ಲ ರೀ, ಕೇಳಲ್ಲ, ನಾವು ಕೇಳಲ್ಲ. ಏನು ನಾವು ಇವಾಗ ಆಫೀಸರ್ಸ್, ನಮ್ಮ ಹೈಯರ್ ಆಫೀಸರ್ಸ್ ಮುಂದೆ ಹೋಗಿ ನಾವು ಸರ್ ಏನು ಮಾಡ್ಬೇಕಂತ ಹೇಳಿ ಸರ್ ನಾವು ಮಾಡ್ತೀವಿ ಅಂತ ನಿಂತ್ಕೊತಿದ್ದೀವೋ, ಸೇಮ್ ಥಿಂಗ್ ಇಸ್ ಹ್ಯಾಪನಿಂಗ್ ಇನ್ ಅಸೋಸಿಯೇಷನ್ ಆಲ್ಸೋ. ನಮ್ಗೇನಾದ್ರು ಬೇಕಂತ ಹೇಳಿದ್ರೆ ಸರ್ ನಮ್ಗೇನಾರು ಬೇಕು ಸರ್, ಅವಾಗ್ರಿ ಓಕೆ ಸುಮ್ಮನೆ ಬಂದುಬಿಡ್ತೀವಿ. ಗುರು ಈ ಕೆಲಸ ಆಗಿಲ್ಲ ಗುರು, ಯಾಕೆ ಗುರು ಮಾಡಿಲ್ಲ, ಮಾಡೋ ಗುರು ಅಂತ ಕೇಳಬೇಕಂತಂದ್ರೆ ಆ ಒಂದು ಫ್ರೀನೆಸ್ ನಿಮ್ಮಲ್ಲೇ ಒಬ್ಬನಾಗಿರಬೇಕು. ನಿಮ್ಮಲ್ಲೇ ಒಬ್ಬನಾಗಿರಬೇಕು. ಮಾಡಮ್ಮ ಇದನ್ನು ಯಾಕೆ ಮಾಡಿಲ್ಲ, ಯಾಕೆ ಮಾಡೋಕ್ಕಾಗಲ್ಲ, ಅದನ್ನು ಹೇಳಬೇಕು. ಹೀಗೆ ಕ್ಯಾಂಪೇನಿಂಗಲ್ಲಿ ನಾನು ಕೂಡ ಭಾಗವಹಿಸಿದ್ದೆ. ಸೊ ಅಲ್ಲಿ ನನ್ನ ಹೆಸರನ್ನು ತೊಗೊಂಡ್ಬಿಟ್ಟು ಈ ಥರ ಇವರು ಕೂಡ ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ಆವಾಗ ನಾನಲ್ಲಿ ನನಗೊಂದು ಅವಕಾಶ ಸಿಕ್ತು ಮಾತಾಡೋದಕ್ಕೆ, ಮಾತಾಡಿದೆ ಕೂಡ. ಆ ಸಮಯದಲ್ಲಿ ಹೇಳ್ತಿದ್ರು, ಇವತ್ತು SCಗಳು ಬೇಕಿದ್ದಾರೆ, ಇಗಳು ಬೇಕಿದ್ದಾರೆ, AWಗಳು ಬೇಕಿದ್ದಾರೆ, ನೀನು ಬರೀ ಇದೆಯಾ, ನಿನ್ನ ಪ್ಯಾನಲ್ಗೆ ಯಾರು ಬರ್ತಾರೆ, ಯಾರು ಸಪೋರ್ಟ್ ಮಾಡ್ತಾರೆ ಅಂತ. ನಾ ಹೇಳಿದೆ, ನನ್ನ ವಿಷನ್ ಯಾರಿಗೆ ಇಷ್ಟ ಆಗುತ್ತೋ ಖಂಡಿತವಾಗ್ಲೂ ಅವರೆಲ್ಲ ಸಪೋರ್ಟ್ ಮಾಡ್ತಾರೆ ಸರ್. ಇವತ್ತು ರೀಬಿಲ್ಡ್ KEBಯಲ್ಲಿ ರೀಬಿಲ್ಡ್ KEB ಅಂತ ಹೇಳೋದು ನಮ್ಮ ಒಂದು ಪ್ಯಾನಲ್ನ, ನಮ್ಮ ಒಂದು ತಂಡದ ಒಂದು ನಾಮಕರಣ ಮಾಡಿರ್ತಕ್ಕಂಥ ಒಂದು ಹೆಸರು. ವಿ ನೀಡ್ ಎ ರೀಬಿಲ್ಡ್ KEBA. ಸೊ ವಿ ನೀಡ್ ಟು ರೀಬಿಲ್ಡ್ ದ KEBA. ಸೊ ವಿ ಹ್ಯಾವ್ ನೇಮ್ಡ್ ಇಟ್ ಆಸ್ ಎ ರೀಬಿಲ್ಡ್ KEBA. ಆ್ಯಂಡ್ ದ ವರ್ಷನ್ ವಾಟ್ ಯು ಗೋಯಿಂಗ್ ಟು ಸಿ ಆಫ್ಟರ್ ಎಲೆಕ್ಷನ್ ವಿಲ್ ಬಿ ದ KEBA 2.0. ಎಸ್, ಇದುವರೆಗೂ ನಾನು ಯಾರು ಅಪ್ರೋಚ್ ಮಾಡಿದ್ನೋ, ನಾನು ವಿಷನ್ ಹೇಳಿದ್ನೋ, ಎಲ್ಲರೂ ಸಪೋರ್ಟ್ ಮಾಡ್ತಿದ್ದಾರೆ. ಸೊ ಆ ಸಪೋರ್ಟ್ ತಾವು ಕೂಡ ಮಾಡ್ತೀರಿ ಅಂತ ನಾನು ನಂಬಿದ್ದೀನಿ. ನಾನು ನಿಮ್ಮೆಲ್ಲರೂ ಖುದ್ದಾಗಿ ಪರ್ಸ್ನಲ್ ಆಗಿ ಇಡೀ ಕರ್ನಾಟಕ ಸ್ಟೇಟ್ ವೈಡ್ ಬರ್ತೀನಿ ಅಂತೆ. ಏನೆಲ್ಲ ಸಮಸ್ಯೆಗಳಿವೆ, ಈಗ ನಾವೇನು ಇವಾಗ ಯೋಚನೆ ಮಾಡಿದ್ದೀವಿ ಅದು ಅಲ್ದಲ್ಲೇ ಎಕ್ಸ್ಟ್ರಾ ಬೇರೆನೆಲ್ಲ ಇದೆ, ಅದನ್ನು ನಾವು ಹೇಗೆ ಇನ್ನೂ ಉನ್ನತವಾಗಿ ಬಗೆಹರಿಸ್ಬೋದು ಅಂತ ಡಿಸ್ಕಸ್ ಮಾಡೋದಕ್ಕೆ ಐಲ್ ಕಮ್ ಟು ಎವ್ರಿ ಒನ್. ಸೊ ಬೈ ದ ಟೈಮ್ ಐ ಕಮ್ ದೇರ್, ನಾನು ಅಲ್ಲಿ ಬರೋ ಒಂದು ಸಮಯಕ್ಕಾಗಲೇ ನಿಮ್ಮೆಲ್ರಿಗೂ ನಮ್ಮ ಒಂದು ವಿಷನ್ ಪೂರ್ತಿ ತಲುಪಿರುತ್ತೆ, ನಮ್ಮ ಆ್ಯಕ್ಷನ್ ಪ್ಲ್ಯಾನ್ ನಿಮ್ಮೆಲ್ರಿಗೂ ಗೊತ್ತಾಗಿರುತ್ತೆ.
ನಮ್ಮ ಸಿದ್ಧತೆ ಏನು ಅಂತ ನಿಮಗೆಲ್ರಿಗೂ ತಿಳಿದಿರುತ್ತೆ. ಅಸೋಸಿಯೇಷನಲ್ಲಿ ಇಷ್ಟು ಸಲ ನಾವು ಪ್ರೆಸಿಡೆಂಟ್ಗಳನ್ನ ನಾವೇನು ಆಯ್ಕೆ ಮಾಡಿದ್ದೀವಿ, ಹಿಂದೆ ಹೇಗೆ ಪರ್ಫಾರ್ಮ್ ಮಾಡಿದ್ರು, ಹಿಂದೆ ಹೇಗೆ ಮಾಡ್ತಿದ್ರು ಅಂತ ನೋಡಿನೇ ಆಯ್ಕೆ ಮಾಡಿದ್ದೀವಿ. ಹೇಗಿತ್ತು ಟರ್ಮ್ ಅಂತ ಕೂಡ ನಾವು ನೋಡಿದ್ದೀವಿ. ಇದೊಂದು ಸಲ ಹಿಂದೆ ಹೇಗಿತ್ತು, ಅನುಭವ ಏನೋ ಅನ್ನೋದ್ರ ಬದಲು ಸಿದ್ಧತೆ ಏನು ಅಂತ ನೋಡ್ಬಿಟ್ಟು ನಾವೊಂದು ಅವಕಾಶ ಕೊಡೋಣ. ಒಂದು ಟ್ರೆಂಡ್ ಬದಲಾಗಲಿ ಅಲ್ಲ, ಅವಕಾಶ ಕೊಟ್ಟು ನೋಡಿ. ನನ್ನ ಕೈಲಿ ಆಗಿಲ್ಲ ಅಂತ ಹೇಳಿದ್ರೆ, ಆನ್ ದ ಡೇ ವೆನ್ ಐ ಫೀಲ್ ನೋ ಐ ಆಮ್ ನಾಟ್ ಏಬಲ್ ಟು ಪರ್ಫಾರ್ಮ್, ನಾನು ಪರ್ಫಾರ್ಮ್ ಮಾಡೋಕ್ಕಾಗ್ತಿಲ್ಲ ಅಂತ ಅನಿಸಿದಾಗ, ಇಂಜಿನಿಯರ್ಸ್ ಪೇಟೆಂಟಿಂಗ್ ನಾನು ಒಳ್ಳೇದು ಮಾಡೋಕ್ಕಾಗ್ತಿಲ್ಲ ಅಂತ ಹೇಳಿದಾಗ, ಐ ವಿಲ್ ರಿಸೈನ್ ಮಾಡಿದ್ಮೇಲೆ ಏನಾಗುತ್ತೆ? ಏನೂ ಆಗಲ್ಲ. ಈಗಲೂ ಆಗಲೂ ಈಗ ಒಂದು ಅವಕಾಶ ಇದೆ ಕೆಲಸ ಮಾಡೋದಕ್ಕೆ. ಕೆಲಸ ಮಾಡಿ ಹೇಗೆ ಒಂದು ಅಸೋಸಿಯೇಷನ್ ಹೇಗೆ ಉನ್ನತ ಮಟ್ಟಕ್ಕೆ ತೊಗೊಂಡೋಗ್ಬೋದು ಅಂತ ಎಲ್ಲರೂ ನೋಡ್ಬೋದು ನಾವಲ್ಲಿ. ಅಸೋಸಿಯೇಷನಲ್ಲೇ ತುಂಬ ಅನುಭವ ಉಳ್ಳಂಥವ್ರು ಸೊ ಒಂದು ಸಜೆಷನ್ ಕೊಟ್ಟರು, ಈ ಸಲ ನೀನು CEC ಆಗೋ, ನಂತರ ದಿನಗಳಲ್ಲಿ ಒಂದು ಒಳ್ಳೆಯ ಒಂದು ಅವಕಾಶ ಸಿಗುತ್ತೆ, ಇನ್ನೂ ನಿಮಗೆ ಸರ್ವಿಸ್ ಇದೆ, ಮುಂದಕ್ಕೆ ಆಗ್ಬೋದು, ಪ್ರೆಸೆಂಟ್ ಆಗ್ಬೋದು ಅಂತ. ನನಗದೇ ಅನ್ನಿಸ್ತು, ಅಸೋಸಿಯೇಷನ್ಗೆ ಬೇಕಾಗಿರೋದು ಸರಳರು, ಸಜ್ಜನರು, ಜೊತೆಗೆ ಕೆಲಸ ಮಾಡೋರು. ಮುಂದಕ್ಕೆ ಆಗ್ಬೋದು ಅಂತಂದರೆ ಮುಂದಕ್ಕಿನ್ನು ಯಾವಾಗ? ಕತ್ತೆ ಥರ ಪ್ರಾಣ ಹೋದ್ಮೇಲೆ ಸಾಧ್ಯ ಇಲ್ಲ. ಈ ಸಲಿನೇ ಪ್ರಯತ್ನ ಪಡೋಣ. ಇವಾಗ ನನ್ನ ವಿಷನ್ ಮೆಂಬರ್ಗಳಿಗೆ ಇಷ್ಟ ಆದರೆ ನೆಕ್ಸ್ಟು ಇನ್ನೊಂದು ಟರ್ಮ್ ಯಾಕೆ ಬೇಕು ನನಗೆ? ಆ್ಯಂಡ್ ಈ ಸಲ ನೀನು ಪ್ರಯತ್ನ ಪಡ್ತಿದ್ಯಾ, ಮೋಸ್ಟ್ಲಿ ಅದು ನಿನಗೆ ನೆಕ್ಸ್ಟ್ ಟೈಮ್ ಅನುಕೂಲ ಆಗ್ಬೋದು, ಈ ಟೈಮ್ ಆಗಲ್ಲ. ಖಂಡಿತವಾಗ್ಲೂ ಈ ಸಲ ಏನು ನಾನು ಪ್ರಯತ್ನ ಪಡ್ತಾ ಇದ್ದೀನಿ, ಈ ಸಲ ಆದರೆ ಮಾತ್ರನೇ ಆಗೋ ಹಾಗೆ. ಹಾಗಿಲ್ಲ ಅಂದರೆ ಇನ್ನು ಮುಂದೆಂದೂ ಇದಕ್ಕೆ ಮತ್ತೊಂದು ಸಲ ಅವಕಾಶಕ್ಕೆ ನಾನು ವೆಯ್ಟ್ ಮಾಡೋದಿಲ್ಲ, ಮತ್ತೆ ನಾನು ಕಂಟೆಸ್ಟ್ ಮಾಡ್ತೀನಿ ಅಂತ ಹೇಳೋದಿಲ್ಲ. ವೆರಿ ಸಿಂಪಲ್. ಇವತ್ತು ನಮ್ಗೆ ಇಷ್ಟ ಆಗ್ತಿಲ್ಲ ನಿನ್ನ ಐಡಿಯಾ, ನಿಮ್ಮ ಪ್ಲ್ಯಾನು, ನಿನ್ನ ವಿಷನ್ನು, ಮುಂದೆ ಹೆಂಗೆ ಇಷ್ಟ ಆಗುತ್ತೆ? ನಾನು ಈ ಅವಕಾಶಕ್ಕೋಸ್ಕರ ಕಾಯ್ತೀನಿ, ನಾನು ಪ್ರೆಸಿಡೆಂಟ್ ಆಗಬೇಕಂತಲೇ ವೆಯ್ಟ್ ಮಾಡ್ತೀನಿ, ಮುಂದೆ ದಿನ ಪ್ರೆಸಿಡೆಂಟ್ ಆಗೇ ಆಗ್ತೀನಿ, ಆ ಥರದ್ದು ನನಗೇನಿಲ್ಲ. ಈ ಸಲ ಆ ಒಂದು ಶಕ್ತಿ ಇದೆ, ಆ ಒಂದು ಮೋಟಿವೇಶನ್ ಇದೆ, ಏನಾರು ಮಾಡಬೇಕಂತ ಹೇಳಿ ಮಾಡೇ ಮಾಡ್ತೀವಿ ಅಂತೇಳಿ ಇಷ್ಟೆಲ್ಲ ಸಿದ್ಧತೆ ಮಾಡ್ಕೊಂಡು ನಿಮ್ಮ ಮುಂದೆ ಬರ್ತೀನಿ. ಅದನ್ನು ನೋಡಿ ಓಕೆ ಫೈನ್ ಆಗುತ್ತೆ ಅಂತಂದರೆ ಈ ಸಲನೇ ಆಶೀರ್ವಾದ ಮಾಡಿ. ಇನ್ನು ನೆಕ್ಸ್ಟ್ ಟೈಮ್ ಮಾಡ್ತಾರೆ, ಇದನ್ನು ನಾನು ಯಾವತ್ತೂ ಎಂದು ನಂಬೋದು ಕೂಡ ಹೋಗೋದಿಲ್ಲ, ಇದಾಗೋದು ಇಲ್ಲ. ನಮ್ಮ ಕೈಲಿ ಖಂಡಿತವಾಗ್ಲೂ ಆಗಿಲ್ಲ ಅಂತಂದಾಗ, ಇಲ್ಲ ಸರ್ ನಮ್ಮ ಕೈಲಿ ಮಾಡೋಕ್ಕಾಗ್ತಿಲ್ಲ, ಸೊ ನಿಮ್ಮ ಸಹಾಯ ಬೇಕು, ಸಹಾಯ ಕೇಳೋಣ. ಬಟ್ ನಮ್ಮ ಕೈಲಿ ಖಂಡಿತವಾಗ್ಲೂ ಮಾಡೋಕ್ಕಾಗತ್ತೆ, ಅದನ್ನು ಮಾಡಿ ತೋರಿಸೋಣ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಮ್ಮದು ಸೋಷಿಯಲ್ ಮೀಡಿಯಾ ಪೇಜಸ್ ಏನಿದೆ, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬ್ದು ರೀಬಿಲ್ಡ್ KEB ಅಂತ ಹೇಳಿ ಫಾಲೋ ಮಾಡಿ. ಆ್ಯಂಡ್ ನೋ ಮೈ ವಿಷನ್, ರೀಬಿಲ್ಡ್ KEB ವಿಷನ್ನ ತಿಳ್ಕೊಳ್ಳಿ. ಈ ಮೂಲಕ ಯಾರಿಗೆಲ್ಲ ಗೊಂದಲ ಇತ್ತು, ಕಂಟೆಸ್ಟ್ ಮಾಡ್ತಾರಾ ಯಾರಾದರೂ ಎಗಳ ಕಡೆಯಿಂದ ಅಂತ ಹೇಳಿ, ಅದನ್ನು ನಿವಾರಣೆ ಮಾಡ್ತಾ, ಹೌದು ಈ ಸಲ ನಾವು ಕಂಟೆಸ್ಟ್ ಮಾಡ್ತಿದ್ದೀವಿ ಅಂತ ಹೇಳಿ ಅಫಿಷಿಯಲಿ ತಮ್ಮೆಲ್ರಿಗೂ ತಿಳಿಸ್ತಾ ಇದ್ದೀನಿ. ಸೊ ನಮ್ಮ ಒಂದು ತಂಡ ರೀಬಿಲ್ಡ್ KEBಗೆ ಎಲ್ಲರೂ ಕೂಡ ಆಶೀರ್ವಾದ ಮಾಡಿ, ದಯವಿಟ್ಟು ಹರಸಿ. ಈ ಸಲ ಒಂದು ಬದಲಾವಣೆಗೆ ನಾವೆಲ್ಲರೂ ಸಾಕ್ಷಿ ಆಗೋಣ. ಥ್ಯಾಂಕ್ ಯು ಸೋ ಮಚ್.